ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನ ಬೆಳವಣಿಗೆ ಜ್ಞಾನವನ್ನೇ ಮಾಡುವುದಕ್ಕೆ ಭಾಷೆ ಸಾಧನ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ತಮ್ಮ ಮಕ್ಕಳಿಗೆ ತರಬೇತಿ ಕೊಡುತ್ತವೆ. ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ನವಶಿಲಾಯುಗದ ಮಾನವನು ಸಜ್ಜನ ಜೀವನವನ್ನು ಜಯಿಸಿ ಬಂದರೆ ಮಿನುಮಿನು ಮನೆ ಆಸ್ತಿ ಮೊದಲು ಮೊದಲಾದ ತಡೆಯುವುದಕ್ಕೆ ಅವನ ಮನಸ್ಸಿನಲ್ಲಿ ಲೆಕ್ಕವಿಡುವ ಆಸಕ್ತಿ ಉಂಟಾಯಿತು. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? 12ನೇ ಶತಮಾನದ ಕವಿ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದನ ಆಳ್ವಿಕೆಯಲ್ಲಿ ಬಂದವು. ಒಂದು ಭಾಷೆ ಸತ್ವಪೂರ್ಣ ಬೇಕಾದರೆ ಅದನ್ನಾಡುವ ಜನ ಹೇಗಿರಬೇಕು? ಸಾಹಸಿಗಳು, ಅಭಿಮಾನಗಳು, ಬುದ್ಧಿಮಾನಗಳು, ಪ್ರಯೋಗಶೀಲರು ಆಗಿರಬೇಕು. ಲಂಡನ್ನಿನ ರಸ್ತೆಗಳಲ್ಲಿ ಟ್ರಾಮ್ ಬಸ್ಸುಗಳು ಬಹಳ ಹೊತ್ತು ನಡುವೆ ನಿಲ್ಲುವುದನ್ನು ಗಮನಿಸಲು ಮಾಡಿರುವ ವ್ಯವಸ್ಥೆ ಏನು? ಭೂನರ್ಭ ವ್ಯವಸ್ಥೆ. ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಅಪ್ನಾಸ್ಮೇಲ್. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಮಹಾತ್ಮಿ ವೇದವ್ಯಾಸರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಜ್ಞಾನಗೊಂಡರ ನುಣ್ಣಾದ ಶರೀರವನ್ನು ನೋಡಿ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಮುನಿಯು ಅಭಿಮುಖವಾಗಿ ಬರುವುದರಿಂದ ತಪ್ಪಿಸಿಕೊಳ್ಳಲು ನೊಂಬರಾಟದಲ್ಲಿ ಕುಲಾಲ ಚಕ್ರದಂತೆ ತಿಳಿಯುವುದರಿಂದ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಪುಸ್ತಕ. ಹಸಿದ ಮಲಗಿದ ಹುಲಿಯು ಏನೆಂದು ಯೋಚಿಸಿತು? ಹಸಿರು ಮನೆಯಿಂದ ಹುಲಿಯು ವಿಧಿ ಆಹಾರಕ್ಕೆ ಏನೇನು ಒದಗಿಸಿದೆಂದು ಯೋಚಿಸಿತು. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಪುಸ್ತಕ. ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು? ತೆಂಗಿನಕಾಯಿ ತುಂಬಿಕೊಂಡ ಹಳ್ಳಿಗೆ ಬಂದ ರೈತರು. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕು? ಮದಲಿಂದ ಕಣಿವೆಯನ್ನು ದಾಟಿ ಹೋಗಬೇಕು. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಸಂತಾನ ಸಾರ್ವಭೌಮರ ಕವಿಪುಂಗರ ಸ್ಮಾರಕವಾಗಿದೆ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಲಂಡನ್ನಿನ ಸೂಟು ಹೊಲಿಯಲು ಪ್ರಸಿದ್ಧವಾಗಿರುವ ಶಿಲ್ಪಿಗಳು ಯಾವುವು? 50 ಹಿರಿಯಂಗಿನ ಸ್ಯಾವು. ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿನ ಸ್ಟೋನ್ ಆಫ್ ಸ್ಕೋನ್ ಅನ್ನು ಎಲ್ಲಿಂದ ತರಲಾಯಿತು? ಸ್ಟ್ಯಾಂಡಿಂಗ್ನಿಂದ 3ನೇ ಎಡ್ವರ್ಡನ್ನು ಸ್ಟ್ಯಾಂಡಿಂಗ್ ನಡೆಸಲಿಲ್ಲ. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಹೇಳಿದವರು ಯಾರು? ಮೆತ್ತನನು. ಕೌಸಂಬಿಯ ಅರಸ ಯಾರು? ಅತಿಮಳ. ಸೋಮಶರ್ವ ಕೈಶಾಪಿಯ ಮಕ್ಕಳ ಹೆಸರೇನು? ಅಗ್ನಿಮೂರ್ತಿ ಮತ್ತು ವಾಯುಭೂತಿ. ಕೈಶಾಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ತಮ್ಮ ಮಾವನಾದ ಸೂರ್ಯಮಿತ್ರನ ಮೇಲೆ ಕಳಿಸಿದಳು. ಸೂರ್ಯಮಿತ್ರನು ತನಗೆ ಕೌಶಾಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಅಗ್ನಿಮೂರ್ತಿ ಮತ್ತು ವಾಯುಭೂತಿ ಮೊದಲೇ ಸಪ್ತವಿಧಗಳಿಂದ ಕೂಡಿದ್ದಳು. ಅವನು ಮಾವನೆಂದು ಸಲುಗೆಯಿಂದ ಎತ್ತಿ ಹುಡುಕಾಳೆ ಎಂಬ ಕಾರಣದಿಂದ ಹೇಳಿದರು. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರ ದೊರೆತೆ ಪದವಿ ಯಾವುದು? ಮಂತ್ರಿ ಪದವಿ. ಕುಂಪನಿ ಸರಕಾರ ಹೊರಡಿಸಿದ ಆದೇಶವೇನು? ನಿಶ್ಚಿತಗಳನ್ನ ಆದೇಶ. ಹಲಗಲಿಯ 4 ಪ್ರಮುಖರು ಯಾರು? ಜನರ ರಾಮ ಮತದ ಭೀಮ. ಹಲಗಲಿ ಗುರುತು ಉಳಿಯದಂತಾಯಿತು ಏಕೆ? ಹಲಗಲಿಗೆ ಬ್ರಿಟಿಷರು ಬಂದು ಗಣ್ಣು ಮಾಡಿ ಹಲಗಲಿಗೆ ಬೆಂಕಿ ಹಚ್ಚಿದ್ದರಿಂದ. ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಹಲಗಲಿ ಗ್ರಾಮ ಈಗ ಎಲ್ಲಿದೆ? ಬಾಗಲಕೋಟೆ ಜಿಲ್ಲೆಯಲ್ಲಿ. ಹಲಗಲಿ ಅಗಸಿಗೆ ಬಂದು ಬೇಡರಿಗೆ ಬುದ್ಧಿ ಮಾತನ್ನು ಹೇಳಿದವರು ಯಾರು? ಹೆಬಲಕ ಸಾಹೇಬ. ದ್ರೋಣನು ಪರಶುರಾಮನಿಗೆ ಏಕೆ ಬಂದನು? ದ್ರವ್ಯಕ್ಕಾಗಿ ಬಂದನು. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ತಮ್ಮ ಮನನಾದ ಅಶ್ವತ್ಥಾಮನೊಡನೆ ಬಂದನು. ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು? ವರುಣ, ವಾಗ್ನೇಯ, ಆಗ್ನೇಯ, ಇಂದ್ರಾಣಿ ಎಂಬ ಪ್ರಧಾನ ಅಸ್ತ್ರಗಳನ್ನು ಕೊಟ್ಟನು. ದೃಪದನು ಎಲ್ಲಿ ರಾಜಭಾರ ಮಾಡುತ್ತಿದ್ದನು? ನೇತ್ರಾವತಿಯಲ್ಲಿ ಮಾಡುತ್ತಿದ್ದನು. ಕುಂಭ ಸಂಭವ ಎಂದು ಯಾರನ್ನು ಕರೆಯುತ್ತಾರೆ? ದ್ರೋಣಾಚಾರ್ಯರು. ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಸ್ವೀಕರಿಸಿದವರು ಯಾರು? ದ್ರೋಣನು. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಖಳಿ ತಿಕ್ಕುತ್ತಿದ್ದಾಳೆ. ಪುಟ್ಟಪೋರಿ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಗುಣಿಸಿನಲ್ಲಿ ಮಲಗಿದ್ದಾಳೆ. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಂಬಾರ, ಕುಂಬಾರ, ಎಳೆಯ ಮಾರಣಿ, ಉಳಿಯಾಣಿಯು ವಸಂತ ಮುಖ ತೋರಲಿಲ್ಲ. ಪುಟ್ಟಿಯ ಪ್ರಶ್ನೆಗಳು ಯಾವುವು? ಗುಣಿಸಲೊಳಗೆ ಮರಳು ಹೆದರಿದನು. ಹಣಿದ ಹಿಂದಿ ಬಟ್ಟೆಗಳನ್ನು ನೋಡಿ ವಸಂತ ಹೆದರಿದನು. ಪುಟ್ಟಪೋರಿ ಅಮ್ಮ ಗುಡಿಸಿಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಮುಳುಗ್ತಾ ಮಲಗಿದ್ದಾಳೆ. ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ? ಕಾಲದ ಗೋಡೆಗಳು ಮುಚ್ಚಿಕೊಂಡಿವೆ. ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ? ಮೈದುಂಬಿ ನಿಂತಿವೆ.